ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ ಆಸ್ ಯೂಶುವಲ್ ಹಿಂದೆ ಮೆಸ್ಸಿ ಆಗಿರೋ ಇದನ್ನ ಇಗ್ನೋರ್ ಮಾಡಿ. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ನನ್ನ ತಮ್ಮನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಹಾಗಾಗಿ ಔಟ್ಫಿಟ್ ಏನು ಹಾಕ್ಕೊಳ್ಳೋಣ ಆ್ಯಂಡ್ ಈಗ ರೆಡಿ ಆಗಬೇಕಲ್ಲ, ಸೊ ಅದಕ್ಕೆ ನಾನು ಔಟ್ಫಿಟ್ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ರೆಡಿ ಮಾಡಿ, ಅಂದರೆ ರೆಡಿ ಎಲ್ಲ ಇದನ್ನಲ್ಲ, ನಾನು ರೆಡಿ ಆಗಬೇಕು. ಸೊ ಹಾಗಾಗಿ ಯಾವ ಔಟ್ಫಿಟ್ ಹಾಕೊಳ್ಳೋಣ ಅಂತ ನೋಡ್ತಿದ್ದೀನಿ. ನಾನು ಔಟ್ಫಿಟ್ ಆದಮೇಲೆ ನಾನು ನಿಮಗೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಎಸ್, ಫೈನಲಿ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಹೇಗಿದೆ ಅಂದರೆ ಹೀಗಿದೆ. ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಫಿಟ್. ವೈಟ್ ಟಾಪ್, ಬ್ಲ್ಯಾಕ್ ಟ್ರೌಸರ್ ಆ್ಯಂಡ್ ನನ್ನ ಬ್ಯಾಂಗಲ್ಸ್, ರೆಗ್ಯುಲರ್ ಬ್ಯಾಂಗಲ್ಸ್ ಆ್ಯಂಡ್ ನನ್ನ ವಾಚ್. ದಟ್ಸ್ ಇಟ್. ಬಾಯ್. ಸೊ ಎಸ್, ಎಲ್ಲರಿಗೂ ಬಾಯ್ ಮಾಡಿ ಓಟೆ ಓಟಿ 1-2 ನಿಮಿಷಕ್ಕೇ ಈ ನನ್ನ ಕೂದಲು ಹರಾಡ್ಕೊಂಡು ಅದ್ರ ಜೊತೆಗೆ ನನ್ನ ಕಣ್ಣಲ್ಲಿ ನೀರು. ಓ ಮೈ ಗಾಡ್, ಗಾಳಿ ಬರೋಂಗಿಲ್ಲ, ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸೊ ಹಂಗೂ ಹಿಂಗೂ ಕಷ್ಟ ಪಡ್ಕೊಂಡು ಹೋಗಿ ಫೈನಲಿ ಇಳಿದೆ. ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿಲ್ಲ, ಇಷ್ಟೆಲ್ಲ ವಕ್ರಪಕ್ಕ ಅಂತ ಅಳ್ಳಾಡ್ತೈತೆ ಅಂತ ನೀವೆಲ್ಲ ಇದಾಗಬೇಡಿ, ಅಂದರೆ ಶಾಕ್ ಆಗಬೇಡಿ. ಏನಪ್ಪ ಅಂತಂದರೆ ಈ ಮಾಲ್ ತಕ್ಷಣ ವೀಡಿಯೋ ಮಾಡೋಣ ಅಂತೇಳಿ ಮೊಬೈಲ್ ಎತ್ಕೊಂಡೆ. ಅಲ್ಲಿರೋ ಜನಗಳನ್ನ ನೋಡ್ಬಿಟ್ಟು ನನಗೆ ಸ್ವಲ್ಪ ನಾಚಿಕೆ ಆಗೋಗ್ಬಿಡ್ತು. ಅದಕ್ಕೆ ಫೋನ್ ನನಗೆ ಇಟ್ಕೊಂಡಿದ್ದೆ. ಅಲ್ಲಿ ಈ ಅಂಕಲ್ ಮುಂದೆ ಒಬ್ಬರು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಟಿ ಶರ್ಟ್, ಅವನೇನು ಎಸ್, ನಾನು ಮತ್ತು ನನ್ನ ತಮ್ಮ ಇಬ್ಬರು ಮಾಲ್ ಒಳಗಡೆ ಹೋಗಿ ಫಸ್ಟ್ ಹೋಗಿದ್ದೆ KFCಗೆ. ಯಾಕಂದರೆ ಇಬ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಮಾರ್ನಿಂಗ್ ಅವನು ಟಿಫನ್ ಮಾಡಿಲ್ಲ ಅನಿಸುತ್ತೆ ಆ್ಯಂಡ್ ನಾನು ಕೂಡ ಟಿಫನ್ ಮಾಡಿರಲಿಲ್ಲ. ಹಾಗಾಗಿ ಫಸ್ಟ್ ಹೋಗಿ ನಾವು ಟಿಫನ್ ಮಾಡ್ತೇವೆ. ನಾನು ಜನಗಳನ್ನ ನೋಡಿದ್ರೆ ಕ್ಯಾಮ್ರಾ ತೆಗಿಯೋಕ್ಕೆ ಸಿಕ್ಕಾಪಟ್ಟೆ ನಾಚ್ಕೊತೀನಿ, ಆದರೆ ನನ್ನ ತಮ್ಮ ಮೊಬೈಲ್ ಕ್ಯಾಮ್ರಾ ನೋಡೋರೇ ನಾಚ್ಕೊಳ್ತಾನೆ. ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇನ್ನೇ ಮೊಬೈಲ್ ನೋಡೋಣ ಅಂತೇಳಿ ಮೊಬೈಲ್ ನೋಡೋದಕ್ಕೆ ಹೋದು. ಹಾಗೆ ಯಾವುದೋ ಒಂದು ಮೊಬೈಲ್ನ ಪರ್ಚೇಸ್ ಕೂಡ ಮಾಡ್ದೋ. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಎಲ್ಲಿ ಗೊತ್ತಾ ಗೈಸ್, ಇವಾಗ ನಾನು ಮತ್ತು ನನ್ನ ತಮ್ಮ ಡ್ರೆಸ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ನನಗೆ ಡ್ರೆಸ್ ಕೊಡಿಸ್ತಾ ಇದ್ದಾನೆ. ಸೊ ಯಾವ ಸೆಲೆಕ್ಟ್ ಮಾಡ್ತಾನೆ, ಯಾವ ಥರ ತೊಗೊಳ್ತೀನಿ ನಾನು ನೋಡಿ ಆಯ್ತಾ. ಇವತ್ತು ನೀನೇ ಈ ಬಿಸಿಲು ನಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿಂದ ನಾವು ಬೇಗ ತಿಂದು ಹೊರಟು. ಎಸ್, ಓರೆಂಜ್ ಮಾಲ್ ಸಾಕಾಗಿ ಮಂತ್ರಿ ಸ್ಕ್ವೇರ್ಗೆ ಬಂದಿದ್ದೀವಿ ಇವಾಗ. 1 hour later. ಸೊ ಇವಾಗ ನಾವು ಹೈದ್ರಾಬಾದಿ ಬಿರಿಯಾನಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ಸೊ ಇವನು ಆರ್ಡರ್ ಮಾಡ್ತಿದ್ದಾನೆ. ಅವನು ಕರೆಕ್ಟಾಗಿ ಕ್ಯಾಮ್ರಾ ತೆಗ್ದಾಗ ಮಕ್ಕ ಮುಚ್ಕೋತಿಯಲ್ಲ, ಏನರಲ್ಲ ಒಂದರಲ್ಲಿ ಯಾರು ನಿನಗೆ ಒಂದು ನೋಡು ವಿಡಿಯೋದಲ್ಲಿ ಆಯಿತಾ. ನಾನು ನಿನಗೆ ಕಾಣಿಸಿರ್ತೀನಿ, ಪಕ್ಕ ನಿನ್ನ ಮುಖ ಕಾಣಿಸಿರುತ್ತೆ. ಹಾಂ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪ್ಯಾಟ್ರನಲ್ಲಿ ನನಗೆ ಯೆಲ್ಲೋ ಕಲರ್ ಚೂಸ್ ಮಾಡಿ ಕೊಡಿಸಿದ್ದಾನೆ. ಚೆನ್ನಾಗಿದೆ ಅಲ್ಲ, ಕಮೆಂಟ್ ಮಾಡಿ. ಈ ಅಂಗಡಿಯವರು ನಮಗೆ 1 ರೂಪಾಯಿನೂ ಕಡಿಮೆ ಮಾಡಲಿಲ್ಲ, 10 ರೂಪಾಯಿ ಕೂಡ ಕಡಿಮೆ ಮಾಡಲಿಲ್ಲ. ಅದಕ್ಕೆ ನನ್ನ ತಮ್ಮ ಹೆಣ್ಮಕ್ಳ ಹತ್ರ ಏನು ಜಗಳ ಆಡೋದು ಬಾರಕ್ಕ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಷ್ಟು ಅಮೌಂಟ್ನ ಪೇ ಮಾಡಿ ಬಂದ. ಸೊ ಎಸ್ಸಲ್ಲಿ ಡ್ರೆಸ್ ಪರ್ಚೇಸ್ ಮಾಡಿ ನಾವು ನಮ್ಮ BMTC ಬಸ್ನ ಹತ್ಕೊಂಡು ಅದು ಇದು ಮಾತಾಡಿಕೊಂಡು ಹೋಗ್ತಾಯಿದ್ದೋ. ಯಾಕಂದರೆ ನಾವು ಮೀಟ್ ಆಗಿದ್ದು ಈ ಥರ 1 ವರ್ಷ ಮೇಲೆ ಆಗೋಗಿತ್ತು. ಹಾಗಾಗಿ ಮಾತಾಡಿಕೊಂಡು ಹೊರಟು. ಆ್ಯಂಡ್ ನಾನು ಅಲ್ಲಿಂದ ಬಂದಿದ್ದು ಸೈಬರ್ಗೆ, ನನಗೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಸೈಬರ್ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಜೊತೆಗೆ ನಾನು ತೊಗೊಂಡೋಗಿದ್ದು ಬ್ಯಾಗ್ ಇತ್ತು. ಆ್ಯಂಡ್ ಇದಾದಮೇಲೆ ನಮ್ಮಕ್ಕ ಫೋನ್ ಮಾಡಿ ನನಗೆ ಹೇಳಿದ್ರು, ನನ್ನ ಮಗ ಬಟ್ಟೆ ಹಾಕಿಲ್ಲ, ಅವ್ನಿಗೆ ಹಾಕ್ಬಿಡು ಅಂತೇಳಿ ಕಾಲ್ ಮಾಡಿದ್ಲು. ಸೊ ಹಾಗಾಗಿ ಮನೆಗೆ ಹೋಗ್ತಾ ಇದ್ದೆ. ಮೈ ಮೇಲೆ ಬಟ್ಟೆ ಇಲ್ದಂಗಿದೆಯಾ? ಹಾಂ, ನಿಮ್ಮಮ್ಮ ಫೋನ್ ಮಾಡಿ ಹೇಳ್ತು ನನಗೆ, ಮೈ ಮೇಲೆ ಬಟ್ಟೆ ಇಲ್ಲ, ಅವ್ನಿಗೆ ಬಟ್ಟೆ ಹಾಕು ಅಂತ. ನೋಡಿದೆ, ಬೇಡ ನನಗೆ. ಯಾರು ನಾನು? ಶೀಲಾ, ಬಾಯ್ ಮಾಡಿಲಿ. ಏನಾದ್ರು ನನ್ನ ತಮ್ಮ ಕೊಡಿಸಿರೋದು ನನಗೆ ಅಂತ. ನನ್ನ ಅಣ್ಣ ತಮ್ಮಂದಿರು ಫ್ರೆಂಡ್ಸ್ ಪ್ರೀತಿ ತುಂಬ ಸಿಕ್ಕೈತೆ.
ನನಗೆ ಅಂತ ತುಂಬ ಮಾಡಿದ್ದಾರೆ, ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮಮ್ಮ ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. ಚೂಡಿದಾರ ಎಷ್ಟು ಕೊಡ್ಬೋದು ಹೇಳಿ? 1300 ಮಲ್ಲೇಶ್ವರಮ್ಮ. ನೋಡ್ಬೇಕಾದ್ರೆ ಹೇಳಿ ಕಳ್ಸಿದ ತಾನೆ, ನಾನು ತಗೊಬತ್ತೀನಿ ಅಂತ ಹೇಳಪ್ಪ. ಪಪ್ಪಿ ಕೊಡ, ಒಂದು ಫಿಶ್ ಪಪ್ಪಿ ಕೊಡ. ಪಪ್ಪಿ ಕೊಡ. ಐ ಲವ್ ಯು. ಸಿಗುವ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ.